ಮೇಲೆ ಇದೇನು ಫೋಟೋ ನೋಡ್ತಾ ಇದ್ದೀರಾ, ಇವರೊಬ್ಬರು ಜರ್ನಲಿಸ್ಟು. ಇವ್ರ ಹೆಸರು ಸಾರ್ಥಕ್ ಗೋಸ್ವಾಮಿ ಅಂತ. ಇವರು ಮೇಘಾಲಯದಲ್ಲಿರೋ ಬರ್ನಿಯಾಟ್ ಎಂಬ ಪ್ರದೇಶಕ್ಕೆ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ಒಂದು ಫ್ಯಾಕ್ಟ್ರಿಯಿಂದ ತುಂಬಾ ಕಲುಷಿತವಾದ ಗಾಳಿ ಬರ್ತಾ ಇರುತ್ತೆ. ಸೊ ಆ ವಿಡಿಯೋ ಮಾಡೋಕ್ಕೆ ಹೋದಾಗ ಸೆಕ್ಯೂರಿಟಿಗಳು ತೆರೆದು ಇಲ್ಲಿ ವಿಡಿಯೋ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಮಾಡ್ತಾರೆ. नहीं बिल्कुल नहीं करूंगा, जर्नलिस्ट आदमी हूँ मैं. आप हमको कैसे रोक सकते हो? हम यहाँ पे बना रहे हैं. सच से बना, कोई प्रॉब्लम नहीं. ये रोड किसकी है? ये अलाउ नहीं है. ಓಕೆ ಅಂತೇಳಿ ಇವರು ಗ್ರೌಂಡ್ ರಿಪೋರ್ಟ್ನ ಮಾಡ್ತಾರೆ. ಇಲ್ಲಿ ಬರ್ತಿರೋ ಕಲುಷಿತ ಹೊಗೆಯಿಂದ ನಿಮ್ಗೇನು ಸಮಸ್ಯೆ ಆಗ್ತಿದೆ ಅಂತ ಕೇಳಿದಾಗ ಆ ಜನಗಳು ಒಂದು ಮಾತು ಹೇಳ್ತಾರೆ, ಅದನ್ನು ನೋಡಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಸೊ ಆ ಗಾಳಿ ಕುಡಿತಿರೋದ್ರಿಂದ ಕ್ಯಾನ್ಸರ್ ಸಮಸ್ಯೆ ಬರ್ತಿದೆ, ಹಾಗೆ ಉಸಿರಾಟ ತೊಂದರೆನೂ ಆಗ್ತಾ ಇದೆ. ಮತ್ತು ರೀಸೆಂಟಾಗಿ ಒಬ್ಬರು ತೀರ್ಕೊಂಡಿದ್ದಾರೆ ಕೂಡ. ಮತ್ತು ನಾವೇನೇ ಬೆಳೆದು ತಿಂದ್ರೂ 4 ರಿಂದ 5 ಸರಿ ತೊಳೆದು ತಿನ್ನೋ ಥರ ಆಗಿದೆ. ಮತ್ತು ನಾವು ಯೂಸ್ ಮಾಡೋ ಕೆರೆ ಕೂಡ ತುಂಬಾ ಕಲುಷಿತವಾಗಿದೆ. ಮೇಘಾಲಯ ಅನ್ನೋದು ತುಂಬಾ ಎಷ್ಟು ಆಕರ್ಷಿತವಾದ ಪ್ಲೇಸು, ಟೂರಿಸಮ್ ಪ್ಲೇಸು. ಇಷ್ಟೊಂದು ಕಲುಷಿತವಾದ ಹೊಗೆ ಬರ್ತಾ ಇದ್ದಾರೆ ಹೇಗೆ? ಹಾಗೆ ಇದು ಇಂಡಿಯಾದಲ್ಲಿ ಪೊಲ್ಯೂಟೆಡ್ ಸಿಟಿ ಅಂದರೆ ಡೆಲ್ಲಿ ಆಗಿತ್ತು, ಬಟ್ ಇವಾಗ ರಿಸರ್ಚ್ ಪ್ರಕಾರ ಬರ್ನಿಯಾಟ್ ಆಗಿದೆ. ಅಷ್ಟು ಕಲುಷಿತವಾದ ಹೊಗೆ ಬರ್ತಾಯಿದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಏನು ತಯಾರಾಗ್ತಿದೆ ಅಂತ ಹೇಳಿದ್ರೆ ಎಥನಾಲ್ ತಯಾರಾಗ್ತಿದೆ. ಅಂದರೆ ಎಥನಾಲ್ E10 ಆಗಿದೆ, E20 ಆಗಿದೆ. 1 ಲೀಟ್ರ್ ಪೆಟ್ರೋಲ್ಗೆ E10 ಅಂದರೆ 10% ಮತ್ತು 20%ವರೆಗೂ ಎಥನಾಲ್ ಮಿಕ್ಸ್ ಮಾಡಿ ಇವರು ಹೇಳ್ತಾರೆ, ನಿತಿನ್ ಗಡ್ಕರಿ ಅವರು, ನ್ಯಾಚುರಲ್ ಆಗಿದೆ, ಇವಾಗ ಇಕೋ ಫ್ರೀ ಆಗಿದೆ, ಯಾವುದು ಹೊಗೆ ಥರ ಬರೋಲ್ಲ, ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ತಯಾರು ಮಾಡೋದೇ ಇಷ್ಟು ಪೊಲ್ಯೂಟೆಡ್ ಆಗಿ ತಯಾರು ಮಾಡ್ತಾ ಇದ್ದಾರೆ. ಇವಾಗ E85 ಮತ್ತು E100 ಮಾಡೋಕೆ ಹೊರಟಿದ್ದಾರೆ. ಇದೇನಾದರೂ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ಜನಗಳು ಮಾತ್ರ ಸತ್ತೇ ಹೋಗ್ತಾರೆ ಅಂತ ಹೇಳ್ಬೋದು. ಎಥನಾಲ್ ಹೇಗೆ ತಯಾರಾಗುತ್ತೆ ಅಂತ ನೀವು ಒಂದು ಟೈಮ್ ನೀವು ಕೇಳಿದ್ರಿ ಅಂತ ಹೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ನೀವು ತಿನ್ನೋ ಅನ್ನ ಮತ್ತು ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಎಥನಾಲಿಂದ. ಹೇಗೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.